ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋದಿ ಹೊಸ ಸಂಪುಟ ರಚನೆಗೆ ಭರ್ಜರಿ ಸಿದ್ಧತೆ. ಸಂಭಾವ್ಯ ಸಚಿವರ ಜೊತೆ ನಮೋ ಸಭೆ. 7LKM ನಿವಾಸದಲ್ಲಿ ಗರಿಗೆದರಿದ ಚಟುವಟಿಕೆ. ಕರ್ನಾಟಕದಿಂದ ಮೂವರಿಗೆ ಫೋನ್ ಕರೆ. ಕುಮಾರಸ್ವಾಮಿ, ಬೊಮ್ಮಾಯಿ ಬಳಿಕ ಪ್ರಹ್ಲಾದ್ ಜೋಶಿಗೂ ಆಹ್ವಾನ. ಸಂಜೆ ಮೂವರಿಂದ ಪ್ರಮಾಣ ವಚನ ಸ್ವೀಕಾರ. ಮೋದಿ ಪಟ್ಟಾಭಿಷೇಕದತ್ತ ವಿಶ್ವದ ಚಿತ್ತ ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯರ ಆಗಮನ. ದೆಹಲಿಯ ಮೂಲೆ ಮೂಲೆಯಲ್ಲೂ ಹೈ ಅಲರ್ಟ್. ಮೋದಿ ಮೂರನೇ ಶಕೆ ಆರಂಭಕ್ಕೆ ಕ್ಷಣಗಣನೆ. ದೇಶಾದ್ಯಂತ ಕಾರ್ಯಕರ್ತರಿಂದ ಹೋಮ ಹವನ. ಮುಗಿಲು ಮುಟ್ಟಿದ ಸಂಭ್ರಮಾಚರಣೆ. ರಾಜ್ಯದ ಸಂಸದರಿಗೆ ದೆಹಲಿಯಲ್ಲಿ ಉಪಹಾರ ಕೂಟ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ HDK BSY ಭಾಗಿ. ಲೆಹರ್ ಸಿಂಗ್ರಿಂದ ಆತಿಥ್ಯ. मैं नरेंद्र दामोदर दास मोदी, मैं संघ के प्रधानमंत्री के रूप में अपने कर्तव्यों का निर्वहन करूंगा. ಬೆಳಗ್ಗೆ 9 ಗಂಟೆ ಬಿಗ್ ಮಾರ್ನಿಂಗ್ ಅಲ್ಲಿ ಶ್ರೀಪಾದ್ ಪಾಟೀಲ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಔಟ್ ಆಫ್ ದಿ ಬಾಕ್ಸ್ ಚರ್ಚೆಯನ್ನ ಕೂಡ ಮಾಡಿದ್ರು. ಅಣ್ಣಾಮಲೈ ಅವ್ರಿಗೆ ಏನಾದರೂ ಕರೆ ಮಾಡ್ಬೋದಾ, ಆ ಚಾನ್ಸಸ್ ಇದೆಯಾ ಅಂತೇಳಿ. ಈಗ ಆ ಚಾನ್ಸಸ್ ಕಂಡು ಬರ್ತಾ ಇದೆ. ಖಾತ್ರಿ ಆಗಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರ ಇನ್ಬಾಕ್ಸ್ ಆಗಿದೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದ ಅಣ್ಣಾಮಲೈ ಅವರು 14,000 ಮತಗಳ ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ ತಮಿಳುನಾಡಲ್ಲಿ. ಈಗ ಅಣ್ಣಾಮಲೈ ಅವ್ರಿಗೂ ಕೂಡ ಕರೆ ಬಂದಿದೆ. ಪ್ರಧಾನಿ ಸಂಪುಟದಲ್ಲಿ ಮಂತ್ರಿ ಆಗ್ತಾರ ಅಣ್ಣಾಮಲೈ? ಅಣ್ಣಾಮಲೈಗೆ ಪ್ರಧಾನಿ ಕಚೇರಿಯಿಂದ ಫೋನ್ ಕರೆ ಹೋಗಿದೆ. ಮೋದಿ ಜೊತೆ ಸಭೆಯಲ್ಲಿ ಭಾಗಿಯಾಗಬೇಕು ಬನ್ನಿ ಅಂತೇಳಿ ಕರೆ ಹೋಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ, ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಅಣ್ಣಾಮಲೈ ಅವರು ಕರೆ ಬಂದ ತಕ್ಷಣ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತಲ್ಲ, ಕರೆ ಮಾಡಿದ್ದಾರೆ. ಹೋಗ್ತಾ ಇದ್ದಾರೆ ಅಣ್ಣಾಮಲೈ ಅವರು. ನೋಡಿ, ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಯಾವ ರೀತಿಯಾಗಿ ಪ್ರಾಬಲ್ಯ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು.